ಒಬ್ಬ ವ್ಯಕ್ತಿಯ ಹೆಸರು ಎನ್ನುವುದು ಕೇವಲ ಗುರುತಿನ ಚಿಹ್ನೆಯಲ್ಲ, ಅದು ಅವನ ವ್ಯಕ್ತಿತ್ವವನ್ನು, ಆಲೋಚನಾ ವಿಧಾನವನ್ನು, ನಡವಳಿಕೆಯನ್ನು, ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು, ಇತರರೊಂದಿಗೆ ಬೆರೆಯುವ ಶೈಲಿಯನ್ನು ಹಾಗೂ ಅವನ ಭವಿಷ್ಯದ ದಿಕ್ಕನ್ನು ಸೂಚಿಸುವ ಒಂದು ಮಹತ್ವದ ಶಕ್ತಿಯಾಗಿದೆ. ಸಾವಿರಾರು ವರ್ಷಗಳಿಂದ ಭಾರತೀಯ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಹಾಗೂ ನಾಮಶಾಸ್ತ್ರವು ಹೆಸರಿನ ಪ್ರತಿಯೊಂದು ಅಕ್ಷರಕ್ಕೂ ವಿಶಿಷ್ಟವಾದ ಶಕ್ತಿಯಿದೆ ಎಂದು ತಿಳಿಸಿದೆ. ಹೆಸರಿನ ಮೊದಲ ಅಕ್ಷರವು ವ್ಯಕ್ತಿಯ ಜೀವನದ ಪ್ರಮುಖ ಸ್ವಭಾವವನ್ನು ನಿರ್ಧರಿಸುತ್ತದೆ ಎಂದು ಅನೇಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದಕ್ಕಾಗಿಯೇ ಮಗುವಿಗೆ ಹೆಸರು ಇಡುವಾಗ ಮೊದಲ ಅಕ್ಷರಕ್ಕೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಹೆಸರಿನ ಮೊದಲ ಅಕ್ಷರವು ವ್ಯಕ್ತಿಯ ಮನಸ್ಸಿನ ಅಲೆಗಳನ್ನು, ಆಲೋಚನೆಯ ದಿಕ್ಕನ್ನು, ಮಾತನಾಡುವ ರೀತಿ, ಕೆಲಸ ಮಾಡುವ ವಿಧಾನ, ಸಂಬಂಧಗಳನ್ನು ಉಳಿಸಿಕೊಳ್ಳುವ ಶಕ್ತಿ ಹಾಗೂ ಜೀವನದ ಯಶಸ್ಸಿನ ಮಾರ್ಗವನ್ನು ಪ್ರಭಾವಿಸುತ್ತದೆ ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತದೆ. ಇಂತಹ ಪ್ರಭಾವಶಾಲಿಯಾದ ಅಕ್ಷರಗಳಲ್ಲಿ ಇಂಗ್ಲಿಷ್ ವರ್ಣಮಾಲೆಯ ಈ ಅಕ್ಷರವೂ ಒಂದು. ಈ ಅಕ್ಷರದಿಂದ ಹೆಸರು ಆರಂಭವಾಗುವವರು ಸಾಮಾನ್ಯ ಜನರಿಗಿಂತ ವಿಭಿನ್ನವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಎಂದು ನಾಮಶಾಸ್ತ್ರವು ವಿವರಿಸುತ್ತದೆ. ಸಂಖ್ಯಾಶಾಸ್ತ್ರದಲ್ಲಿ ಈ ಅಕ್ಷರವು ಸಂಖ್ಯೆ 5 ಪ್ರತಿನಿಧಿಸುತ್ತದೆ. ಸಂಖ್ಯೆ 5 ಎಂದರೆ ಚೈತನ್ಯ, ಬುದ್ಧಿವಂತಿಕೆ, ಚುರುಕುತನ, ಸಂವಹನ ಕೌಶಲ್ಯ, ಹೊಸತನ, ಬದಲಾವಣೆ, ಜ್ಞಾನ, ಸಂಶೋಧನೆ ಹಾಗೂ ನಿರಂತರ ಬೆಳವಣಿಗೆಯ ಸಂಕೇತವಾಗಿದೆ. ಸಂಖ್ಯೆ 5 ಆಳುವ ಗ್ರಹ ಬುಧ. ಬುಧನು ದೇವತೆಗಳಲ್ಲಿಯೇ ಅತ್ಯಂತ ಬುದ್ಧಿವಂತ ಗ್ರಹವೆಂದು ಪರಿಗಣಿಸಲ್ಪಟ್ಟಿದ್ದಾನೆ. ಜ್ಞಾನ, ಮಾತಿನ ಕಲೆ, ಬರವಣಿಗೆ, ವ್ಯಾಪಾರ, ತರ್ಕಶಕ್ತಿ, ಗಣಿತ, ವಿಜ್ಞಾನ, ಸಂವಹನ, ವ್ಯವಹಾರ, ರಾಜತಂತ್ರ, ಹಾಸ್ಯ ಪ್ರಜ್ಞೆ ಹಾಗೂ ಕಲಿಕೆಯ ಸಾಮರ್ಥ್ಯಗಳೆಲ್ಲವೂ ಬುಧನ ಅಧೀನದಲ್ಲಿರುತ್ತವೆ. ಆದ್ದರಿಂದ ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ಸಹಜವಾಗಿಯೇ ಚುರುಕಾದ ಮೆದುಳನ್ನು ಹೊಂದಿರುತ್ತಾರೆ. ಯಾವುದೇ ವಿಷಯವನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇವರಲ್ಲಿರುತ್ತದೆ. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಎಂದಿಗೂ ಕಡಿಮೆಯಾಗುವುದಿಲ್ಲ. ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಹೊಸ ಅನುಭವಗಳನ್ನು ಪಡೆಯಬೇಕು ಎನ್ನುವ ಆಸೆ ಇವರನ್ನು ಸದಾ ಮುನ್ನಡೆಸುತ್ತಿರುತ್ತದೆ. ಈ ಅಕ್ಷರವು ಕೇವಲ ಬುಧನ ಪ್ರಭಾವವನ್ನಷ್ಟೇ ಹೊಂದಿರುವುದಿಲ್ಲ. ಈ ಅಕ್ಷರವು ಸೂರ್ಯನ ಅಧೀನದಲ್ಲಿರುವ ಕೃತಿಕಾ ನಕ್ಷತ್ರದ ಶಕ್ತಿಯನ್ನು ಒಳಗೊಂಡಿದೆ. ಜೊತೆಗೆ ಇದು ಶುಕ್ರನ ಅಧಿಪತ್ಯದಲ್ಲಿರುವ ವೃಷಭ ರಾಶಿಯೊಂದಿಗೆ ಸಂಬಂಧ ಹೊಂದಿದೆ. ಹೀಗಾಗಿ ಈ ಅಕ್ಷರದಲ್ಲಿ ಬುಧನ ಬುದ್ಧಿವಂತಿಕೆ, ಸೂರ್ಯನ ಆತ್ಮವಿಶ್ವಾಸ ಹಾಗೂ ಶುಕ್ರನ ಸೌಂದರ್ಯ ಪ್ರಜ್ಞೆ ಒಂದೇ ಸಮಯದಲ್ಲಿ ಸೇರಿಕೊಂಡಿರುವುದನ್ನು ಕಾಣಬಹುದು. ಈ 3 ಗ್ರಹಗಳ ಶಕ್ತಿಯ ಸಮತೋಲನವೇ ಈ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಗಳ ಜೀವನವನ್ನು ವಿಶಿಷ್ಟವಾಗಿಸುತ್ತದೆ. ಇವರಲ್ಲಿ ಜ್ಞಾನವೂ ಇರುತ್ತದೆ, ಆತ್ಮವಿಶ್ವಾಸವೂ ಇರುತ್ತದೆ, ಜೊತೆಗೆ ಉತ್ತಮ ಜೀವನವನ್ನು ಅನುಭವಿಸುವ ಆಸೆಯೂ ಇರುತ್ತದೆ. ಇವರಿಗೆ ಜೀವನವೆಂದರೆ ಕೇವಲ ಬದುಕುವುದಲ್ಲ, ಪ್ರತಿಕ್ಷಣವನ್ನು ಹೊಸ ಅನುಭವವಾಗಿ ಆನಂದಿಸುವ ಅವಕಾಶವಾಗಿದೆ. ಈ ಅಕ್ಷರದಿಂದ ಹೆಸರು ಆರಂಭವಾಗುವವರು ಬಾಲ್ಯದಿಂದಲೇ ಹೆಚ್ಚು ಪ್ರಶ್ನೆಗಳನ್ನು ಕೇಳುವ ಸ್ವಭಾವವನ್ನು ಹೊಂದಿರುತ್ತಾರೆ. ಒಂದು ವಿಷಯವನ್ನು ಕೇಳಿದರೆ ಅದರ ಹಿಂದೆ ಇರುವ ಕಾರಣವನ್ನು ತಿಳಿಯಬೇಕೆಂಬ ಕುತೂಹಲ ಇವರಲ್ಲಿ ಹೆಚ್ಚಾಗಿರುತ್ತದೆ. ಏಕೆ, ಹೇಗೆ, ಯಾವ ಕಾರಣಕ್ಕೆ, ಇದರಿಂದ ಏನು ಪ್ರಯೋಜನ ಎಂಬ ಪ್ರಶ್ನೆಗಳು ಇವರ ಮನಸ್ಸಿನಲ್ಲಿ ನಿರಂತರವಾಗಿ ಮೂಡುತ್ತಿರುತ್ತವೆ. ಇದೇ ಗುಣವು ಇವರನ್ನು ಉತ್ತಮ ಸಂಶೋಧಕರು, ಶಿಕ್ಷಕರು, ವಿಜ್ಞಾನಿಗಳು, ಲೇಖಕರು, ತತ್ವಜ್ಞಾನಿಗಳು ಹಾಗೂ ಸಮಸ್ಯೆಗಳನ್ನು ಪರಿಹರಿಸುವ ತಜ್ಞರನ್ನಾಗಿ ರೂಪಿಸಬಹುದು. ಇವರು ಯಾವುದನ್ನು ಮೇಲ್ನೋಟಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಸಾಕ್ಷಿ, ತರ್ಕ ಹಾಗೂ ಅನುಭವಗಳ ಮೂಲಕ ವಿಷಯವನ್ನು ಪರಿಶೀಲಿಸಿ ನಂತರವೇ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಈ ಅಕ್ಷರದಿಂದ ಹೆಸರು ಆರಂಭವಾಗುವವರ ಮತ್ತೊಂದು ವಿಶೇಷತೆ ಎಂದರೆ ಇವರ ಸಂವಹನ ಕೌಶಲ್ಯ. ಇವರ ಮಾತಿನಲ್ಲಿ ಆತ್ಮವಿಶ್ವಾಸ ಇರುತ್ತದೆ. ಇವರು ಮಾತನಾಡಿದಾಗ ಜನರು ಗಮನವಿಟ್ಟು ಕೇಳುತ್ತಾರೆ.
ಸಂಕೀರ್ಣವಾದ ವಿಷಯವನ್ನು ಸರಳವಾಗಿ ವಿವರಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಒಬ್ಬ ಉತ್ತಮ ಭಾಷಣಕಾರನಾಗಲಿ, ಶಿಕ್ಷಕನಾಗಲಿ, ವಕೀಲನಾಗಲಿ, ಪತ್ರಕರ್ತನಾಗಲಿ, ನಿರೂಪಕನಾಗಲಿ ಅಥವಾ ಮಾರ್ಕೆಟಿಂಗ್ ತಜ್ಞನಾಗಲಿ ರೂಪುಗೊಳ್ಳಲು ಬೇಕಾದ ಸಹಜ ಪ್ರತಿಭೆಯನ್ನು ಈ ಜನರು ಹೊಂದಿರುತ್ತಾರೆ. ಇವರ ಮಾತಿನಲ್ಲಿ ಸ್ಪಷ್ಟತೆ ಇರುತ್ತದೆ. ಅನಗತ್ಯವಾಗಿ ಹೆಚ್ಚು ಮಾತನಾಡುವ ಬದಲು ವಿಷಯಕ್ಕೆ ತಕ್ಕಂತೆ ಮಾತನಾಡಲು ಇಷ್ಟಪಡುತ್ತಾರೆ. ಕೆಲವೊಮ್ಮೆ ಇವರ ಹಾಸ್ಯ ಪ್ರಜ್ಞೆ ಸುತ್ತಮುತ್ತಲಿನ ವಾತಾವರಣವನ್ನೇ ಹಗುರವಾಗಿಸುತ್ತದೆ. ಈ ಅಕ್ಷರದಿಂದ ಆರಂಭವಾಗುವವರು ಜೀವನದಲ್ಲಿ ಒಂದೇ ರೀತಿಯ ದಿನಚರಿಯನ್ನು ಹೆಚ್ಚು ದಿನ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹೊಸ ಹೊಸ ಅನುಭವಗಳು, ಹೊಸ ಜನರು, ಹೊಸ ಸ್ಥಳಗಳು, ಹೊಸ ಕಲಿಕೆಗಳು, ಹೊಸ ಸವಾಲುಗಳು ಇವರಿಗೆ ಅಪಾರ ಸಂತೋಷವನ್ನು ನೀಡುತ್ತವೆ. ಅದಕ್ಕಾಗಿಯೇ ಒಂದೇ ಕೆಲಸವನ್ನು ವರ್ಷಗಳ ಕಾಲ ಮಾಡುವ ಬದಲು ಹೊಸ ಅವಕಾಶಗಳನ್ನು ಹುಡುಕುತ್ತಿರುತ್ತಾರೆ. ಕೆಲವರಿಗೆ ಇದು ಅಸ್ಥಿರತೆ ಎಂದು ಕಾಣಬಹುದು, ಆದರೆ ಇವರ ದೃಷ್ಟಿಯಲ್ಲಿ ಅದು ಬೆಳವಣಿಗೆಯ ಒಂದು ಭಾಗವಾಗಿರುತ್ತದೆ. ಬದಲಾವಣೆಯೇ ಜೀವನದ ನಿಯಮ ಎಂದು ಇವರು ನಂಬುತ್ತಾರೆ. ಬದಲಾವಣೆಯನ್ನು ಹೆದರದೆ ಅದನ್ನು ಸ್ವಾಗತಿಸುವ ಮನೋಭಾವ ಇವರನ್ನು ಇತರರಿಂದ ವಿಭಿನ್ನರನ್ನಾಗಿ ಮಾಡುತ್ತದೆ. ಬುಧನ ಪ್ರಭಾವದಿಂದಾಗಿ ಇವರ ಮನಸ್ಸು ಅತ್ಯಂತ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ. ಒಂದೇ ಸಮಯದಲ್ಲಿ ಅನೇಕ ಆಲೋಚನೆಗಳು ಇವರ ತಲೆಯಲ್ಲಿ ಓಡಾಡುತ್ತಿರುತ್ತವೆ. ಹೊಸ ಯೋಜನೆಗಳನ್ನು ರೂಪಿಸುವುದು, ಹೊಸ ವಿಧಾನಗಳನ್ನು ಕಂಡುಹಿಡಿಯುವುದು, ಸಮಸ್ಯೆಗಳಿಗೆ ವಿಭಿನ್ನ ಪರಿಹಾರಗಳನ್ನು ನೀಡುವುದು ಇವರಿಗೆ ಸಹಜ ಗುಣವಾಗಿದೆ. ಕೆಲವೊಮ್ಮೆ ಈ ವೇಗದ ಆಲೋಚನೆಗಳಿಂದ ಒಂದೇ ಕೆಲಸದಲ್ಲಿ ಹೆಚ್ಚು ಸಮಯ ಗಮನ ಕೇಂದ್ರೀಕರಿಸಲು ಕಷ್ಟವಾಗಬಹುದು. ಆದರೂ ಇವರ ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆ ಇವರನ್ನು ಸದಾ ಹೊಸ ಅವಕಾಶಗಳ ಕಡೆಗೆ ಕರೆದೊಯ್ಯುತ್ತದೆ. ಸೂರ್ಯನ ಪ್ರಭಾವದಿಂದಾಗಿ ಈ ಅಕ್ಷರದವರು ಸ್ವಾಭಿಮಾನವನ್ನು ಬಹಳ ಮಹತ್ವದಿಂದ ನೋಡುತ್ತಾರೆ. ಯಾರ ಮುಂದೆಯೂ ಅನಗತ್ಯವಾಗಿ ತಲೆಬಾಗಲು ಇಷ್ಟಪಡುವುದಿಲ್ಲ. ತಮ್ಮ ಪರಿಶ್ರಮದಿಂದಲೇ ಯಶಸ್ಸು ಸಾಧಿಸಬೇಕು ಎನ್ನುವ ಬಲವಾದ ಇಚ್ಛಾಶಕ್ತಿ ಇವರಲ್ಲಿರುತ್ತದೆ. ಯಾರಾದರೂ ತಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದರೆ ಅದನ್ನು ಸವಾಲಾಗಿ ಸ್ವೀಕರಿಸಿ ತಮ್ಮ ಪ್ರತಿಭೆಯಿಂದ ಉತ್ತರ ನೀಡಲು ಪ್ರಯತ್ನಿಸುತ್ತಾರೆ. ಇವರು ನಾಯಕತ್ವದ ಗುಣವನ್ನು ಸಹಜವಾಗಿಯೇ ಹೊಂದಿರುತ್ತಾರೆ. ಗುಂಪಿನಲ್ಲಿ ಇದ್ದರೂ ಜನರು ಇವರ ಸಲಹೆಯನ್ನು ಕೇಳಲು ಇಷ್ಟಪಡುತ್ತಾರೆ, ಏಕೆಂದರೆ ಇವರ ಮಾತಿನಲ್ಲಿ ತರ್ಕವೂ ಇರುತ್ತದೆ, ಆತ್ಮವಿಶ್ವಾಸವೂ ಇರುತ್ತದೆ, ಸ್ಪಷ್ಟತೆಯೂ ಇರುತ್ತದೆ. ವೃಷಭ ರಾಶಿಯ ಪ್ರಭಾವದಿಂದಾಗಿ ಈ ಜನರು ಜೀವನದ ಸುಂದರ ಅಂಶಗಳನ್ನು ಬಹಳ ಮೆಚ್ಚುತ್ತಾರೆ. ಉತ್ತಮ ಆಹಾರ, ಉತ್ತಮ ವಸ್ತ್ರ, ಸುಂದರ ಮನೆ, ಕಲಾತ್ಮಕ ವಾತಾವರಣ, ಸಂಗೀತ, ಪ್ರಕೃತಿ, ಪ್ರವಾಸ ಹಾಗೂ ಆರಾಮದಾಯಕ ಜೀವನ ಇವರಿಗೆ ಇಷ್ಟವಾಗುತ್ತದೆ. ಹಣವನ್ನು ಕೇವಲ ಸಂಗ್ರಹಿಸುವುದಕ್ಕಿಂತ ಉತ್ತಮ ಜೀವನವನ್ನು ನಿರ್ಮಿಸಲು ಬಳಸಬೇಕು ಎಂದು ನಂಬುತ್ತಾರೆ. ಆದರೆ ಅದಕ್ಕಾಗಿ ಕಷ್ಟಪಟ್ಟು ದುಡಿಯಲು ಸಹ ಸಿದ್ಧರಾಗಿರುತ್ತಾರೆ. ತಮ್ಮ ಪರಿಶ್ರಮದಿಂದ ಗಳಿಸಿದ ಸಂಪತ್ತಿಗೆ ಹೆಚ್ಚಿನ ಮೌಲ್ಯ ನೀಡುತ್ತಾರೆ. ಇವರಿಗೆ ಐಶ್ವರ್ಯ ಎಂದರೆ ಕೇವಲ ಹಣವಲ್ಲ, ಮನಸ್ಸಿಗೆ ಸಂತೋಷ ನೀಡುವ ಜೀವನ ಶೈಲಿಯಾಗಿದೆ. ಈ ರೀತಿ ನೋಡಿದರೆ ಈ ಅಕ್ಷರದಿಂದ ಹೆಸರು ಆರಂಭವಾಗುವವರು ಬುದ್ಧಿವಂತಿಕೆ, ಸಂವಹನ, ಆತ್ಮವಿಶ್ವಾಸ, ಹೊಸತನ, ಸೃಜನಶೀಲತೆ, ಸ್ವಾತಂತ್ರ್ಯ, ಕುತೂಹಲ ಹಾಗೂ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸುವ ಆಸೆಯ ಅಪೂರ್ವ ಸಂಯೋಜನೆಯಾಗಿದ್ದಾರೆ. ಇವರ ಜೀವನದಲ್ಲಿ ಬುಧ, ಸೂರ್ಯ ಮತ್ತು ಶುಕ್ರನ ಪ್ರಭಾವವು ಸಮತೋಲನವಾಗಿ ಕಾರ್ಯನಿರ್ವಹಿಸುವುದರಿಂದ ಇವರು ಸಾಮಾನ್ಯವಾಗಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರ ಜೀವನವನ್ನು ಹತ್ತಿರದಿಂದ ಗಮನಿಸಿದರೆ ಅವರಲ್ಲಿರುವ ಅತ್ಯಂತ ದೊಡ್ಡ ಶಕ್ತಿ ಅವರ ಬುದ್ಧಿವಂತಿಕೆ ಮಾತ್ರವಲ್ಲ, ಸಂದರ್ಭಕ್ಕೆ ಅನುಗುಣವಾಗಿ ತಮ್ಮನ್ನು ತಾವು ಬದಲಿಸಿಕೊಳ್ಳುವ ಅಪರೂಪದ ಸಾಮರ್ಥ್ಯವಾಗಿದೆ. ಬುಧನ ಪ್ರಭಾವದಿಂದಾಗಿ ಅವರು ಯಾವುದೇ ಪರಿಸ್ಥಿತಿಯನ್ನು ಶೀಘ್ರವಾಗಿ ಅರ್ಥಮಾಡಿಕೊಳ್ಳುತ್ತಾರೆ, ಸಮಸ್ಯೆಯ ಮೂಲವನ್ನು ಕಂಡುಹಿಡಿಯುತ್ತಾರೆ, ನಂತರ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಹುಡುಕುತ್ತಾರೆ. ಜೀವನದಲ್ಲಿ ಎಷ್ಟೇ ಕಠಿಣ ಸವಾಲುಗಳು ಎದುರಾದರೂ
ಮೊದಲಿಗೆ ಸ್ವಲ್ಪ ಗೊಂದಲಕ್ಕೊಳಗಾದಂತೆ ಕಂಡರೂ ಕೆಲವೇ ಸಮಯದಲ್ಲಿ ತಮ್ಮ ಮನಸ್ಸನ್ನು ಸ್ಥಿರಗೊಳಿಸಿಕೊಂಡು ಹೊಸ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ಇಂತಹ ವ್ಯಕ್ತಿಗಳು ಜೀವನದಲ್ಲಿ ಅನೇಕ ಬಾರಿ ವಿಫಲವಾದರು. ಕೊನೆಗೆ ಯಶಸ್ಸಿನ ಮೆಟ್ಟಿಲು ಏರುವ ಸಾಧ್ಯತೆ ಹೆಚ್ಚಿರುತ್ತದೆ. ಈ ಅಕ್ಷರದವರು ಅತ್ಯಂತ ವೇಗವಾಗಿ ಕಲಿಯುವ ಗುಣವನ್ನು ಹೊಂದಿರುತ್ತಾರೆ. ಶಾಲಾ ಶಿಕ್ಷಣವಾಗಲಿ, ವೃತ್ತಿಪರ ತರಬೇತಿಯಾಗಲಿ, ಹೊಸ ತಂತ್ರಜ್ಞಾನವಾಗಲಿ, ಹೊಸ ಭಾಷೆಯಾಗಲಿ ಅಥವಾ ಯಾವುದೇ ಹೊಸ ಕೌಶಲ್ಯವಾಗಲಿ ಅದನ್ನು ಇತರರಿಗಿಂತ ಬೇಗ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಆದರೆ ಇವರಿಗೆ ಕೇವಲ ಪುಸ್ತಕದ ಜ್ಞಾನ ಸಾಕಾಗುವುದಿಲ್ಲ. ಅನುಭವದ ಮೂಲಕ ಕಲಿಯುವುದು ಇವರಿಗೆ ಹೆಚ್ಚು ಇಷ್ಟ. ಸ್ವತಃ ಪ್ರಯತ್ನ ಮಾಡಿ, ತಪ್ಪುಗಳನ್ನು ಮಾಡಿ, ಅದರಿಂದ ಪಾಠ ಕಲಿಯುವ ವಿಧಾನವನ್ನು ಅವರು ಹೆಚ್ಚು ನಂಬುತ್ತಾರೆ. ಇದೇ ಕಾರಣದಿಂದ ಕೆಲವೊಮ್ಮೆ ಇವರು ಜೀವನದಲ್ಲಿ ಅಪಾಯವನ್ನು ಸಹ ಸ್ವೀಕರಿಸಲು ಹಿಂಜರಿಯುವುದಿಲ್ಲ. ಬುಧನ ಪ್ರಭಾವದಿಂದ ಇವರ ಮಾತಿನ ಚಾತುರ್ಯ ಅತ್ಯಂತ ಪ್ರಬಲವಾಗಿರುತ್ತದೆ. ಯಾವ ಸಂದರ್ಭದಲ್ಲಿಯೂ ಸೂಕ್ತವಾದ ಪದಗಳನ್ನು ಆಯ್ಕೆ ಮಾಡಿಕೊಂಡು ಮಾತನಾಡುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಕೋಪದಲ್ಲಿಯೂ ಸಹ ತಮ್ಮ ಮಾತಿನ ಮೂಲಕ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ಜನರನ್ನು ಮನವೊಲಿಸುವ ಕಲೆ ಇವರಿಗೆ ಸಹಜವಾಗಿ ಬಂದಿರುತ್ತದೆ. ವ್ಯಾಪಾರ, ರಾಜಕೀಯ, ಮಾಧ್ಯಮ, ಶಿಕ್ಷಣ, ಮಾರ್ಕೆಟಿಂಗ್, ಕಾನೂನು, ಬ್ಯಾಂಕಿಂಗ್, ಸಾರ್ವಜನಿಕ ಸಂಪರ್ಕ, ಬರವಣಿಗೆ, ಪತ್ರಿಕೋದ್ಯಮ, ಯೂಟ್ಯೂಬ್, ಸಾಮಾಜಿಕ ಜಾಲತಾಣಗಳು ಹಾಗೂ ಸಂವಹನ ಕೌಶಲ್ಯ ಅಗತ್ಯವಿರುವ ಯಾವುದೇ ಕ್ಷೇತ್ರದಲ್ಲಿ ಇವರು ಉತ್ತಮ ಯಶಸ್ಸು ಸಾಧಿಸುವ ಸಾಧ್ಯತೆ ಹೆಚ್ಚು. ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ಒಂದೇ ವಿಷಯದಲ್ಲಿ ಸೀಮಿತವಾಗಿರಲು ಇಷ್ಟಪಡುವುದಿಲ್ಲ. ಒಂದೇ ಸಮಯದಲ್ಲಿ 2 ಅಥವಾ 3 ಕೆಲಸಗಳನ್ನು ಮಾಡುವ ಸಾಮರ್ಥ್ಯವು ಇವರಲ್ಲಿರುತ್ತದೆ. ಕೆಲವರು ಉದ್ಯೋಗದ ಜೊತೆಗೆ ವ್ಯಾಪಾರ ಆರಂಭಿಸುತ್ತಾರೆ. ಕೆಲವರು ಓದಿನ ಜೊತೆಗೆ ಕಲೆ, ಸಂಗೀತ ಅಥವಾ ಬರವಣಿಗೆಯಲ್ಲಿಯೂ ಹೆಸರು ಮಾಡುತ್ತಾರೆ. ಬಹುಮುಖ ಪ್ರತಿಭೆ ಇವರ ಪ್ರಮುಖ ಲಕ್ಷಣವಾಗಿದೆ. ಆದರೆ ಇದೇ ಗುಣ ಕೆಲವೊಮ್ಮೆ ಇವರ ದುರ್ಬಲತೆಯಾಗಬಹುದು. ಅನೇಕ ವಿಷಯಗಳಲ್ಲಿ ಆಸಕ್ತಿ ತೋರಿಸುವ ಕಾರಣದಿಂದ ಒಂದೇ ಗುರಿಯ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕರಿಸಲು ವಿಳಂಬವಾಗಬಹುದು. ಆದ್ದರಿಂದ ಇವರು ತಮ್ಮ ಶಕ್ತಿಯನ್ನು ಒಂದೇ ದಿಕ್ಕಿನಲ್ಲಿ ಕೇಂದ್ರೀಕರಿಸಿದರೆ ಅಸಾಧಾರಣ ಸಾಧನೆ ಮಾಡಬಹುದು. ವೃಷಭ ರಾಶಿಯ ಪ್ರಭಾವದಿಂದಾಗಿ ಈ ಅಕ್ಷರದವರು ಪರಿಶ್ರಮಕ್ಕೆ ಬಹಳ ಮಹತ್ವ ನೀಡುತ್ತಾರೆ. ಹಣ ಸುಲಭವಾಗಿ ಬರಬೇಕು ಎನ್ನುವುದಕ್ಕಿಂತ ಗೌರವದಿಂದ ಸಂಪಾದಿಸಬೇಕು ಎನ್ನುವ ಮನೋಭಾವ ಇವರಲ್ಲಿರುತ್ತದೆ. ಆದರೆ ಹಣ ಸಂಪಾದಿಸಿದ ನಂತರ ಅದನ್ನು ಉತ್ತಮ ಜೀವನಕ್ಕಾಗಿ ಬಳಸಲು ಇಷ್ಟಪಡುತ್ತಾರೆ. ಉತ್ತಮ ಮನೆ, ಸುಂದರ ವಸ್ತುಗಳು, ಗುಣಮಟ್ಟದ ಉಡುಪುಗಳು, ಉತ್ತಮ ಆಹಾರ, ಪ್ರವಾಸ, ಕುಟುಂಬದ ಆರಾಮ, ಕಲಾತ್ಮಕ ವಸ್ತುಗಳು ಹಾಗೂ ಜೀವನದ ಸೌಂದರ್ಯವನ್ನು ಹೆಚ್ಚಿಸುವ ಎಲ್ಲದರ ಮೇಲೂ ಇವರಿಗೆ ಆಕರ್ಷಣೆ ಇರುತ್ತದೆ. ಕೆಲವೊಮ್ಮೆ ಈ ಖರ್ಚು ಹೆಚ್ಚಾಗುವ ಕಾರಣದಿಂದ ಉಳಿತಾಯ ಕಡಿಮೆಯಾಗುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಹಣಕಾಸಿನ ಯೋಜನೆ ಮಾಡಿದರೆ ಇವರ ಆರ್ಥಿಕ ಜೀವನ ಇನ್ನಷ್ಟು ಬಲವಾಗುತ್ತದೆ. ಇವರ ವ್ಯಕ್ತಿತ್ವದಲ್ಲಿ ಮತ್ತೊಂದು ಪ್ರಮುಖ ಅಂಶ ಸ್ವಾತಂತ್ರ್ಯದ ಮೇಲಿನ ಪ್ರೀತಿ. ಯಾವುದೇ ಕೆಲಸವನ್ನು ಮಾಡಲು ಇವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕಾಗುತ್ತದೆ. ಪ್ರತಿಯೊಂದು ಹೆಜ್ಜೆಯನ್ನು ನಿಯಂತ್ರಿಸುವ ವ್ಯಕ್ತಿಗಳೊಂದಿಗೆ ಇವರು ಹೆಚ್ಚು ದಿನ ಹೊಂದಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕಚೇರಿಯಲ್ಲಿಯೂ ಸಹ ತಮ್ಮ ಮೇಲೆ ಅತಿಯಾದ ನಿಯಂತ್ರಣ ಹೇರಿದರೆ ಕೆಲಸದ ಮೇಲಿನ ಆಸಕ್ತಿ ಕಡಿಮೆಯಾಗಬಹುದು. ಆದರೆ ತಮ್ಮ ಸಾಮರ್ಥ್ಯವನ್ನು ನಂಬಿ ಜವಾಬ್ದಾರಿಯನ್ನು ನೀಡಿದರೆ ಅತ್ಯುತ್ತಮ ಫಲಿತಾಂಶ ನೀಡುತ್ತಾರೆ. ಆದ್ದರಿಂದ ಉದ್ಯಮ, ಸ್ವಂತ ವ್ಯವಹಾರ, ಸ್ವತಂತ್ರ ವೃತ್ತಿ ಅಥವಾ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಇವರು ಹೆಚ್ಚಿನ ಯಶಸ್ಸು ಕಾಣುವ ಸಾಧ್ಯತೆ ಇರುತ್ತದೆ. ಸೂರ್ಯನ ಪ್ರಭಾವ ಇವರಲ್ಲಿ ಆತ್ಮಗೌರವವನ್ನು ಬಲಪಡಿಸುತ್ತದೆ. ತಮ್ಮನ್ನು ಯಾರಾದರೂ ಅವಮಾನಿಸಿದರೆ ಅದನ್ನು ಬಹಳ ದಿನ ಮರೆಯುವುದಿಲ್ಲ. ಹೊರಗೆ ಶಾಂತವಾಗಿದ್ದರೂ ಒಳಗಿನಿಂದ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಯಾರನ್ನಾದರೂ ಕ್ಷಮಿಸುವ ಗುಣ ಇವರಲ್ಲಿದ್ದರೂ ಒಮ್ಮೆ ನಂಬಿಕೆ ಕಳೆದುಕೊಂಡ ವ್ಯಕ್ತಿಯನ್ನು ಮತ್ತೆ ಸಂಪೂರ್ಣವಾಗಿ ನಂಬುವುದು ಇವರಿಗೆ ಕಷ್ಟವಾಗುತ್ತದೆ.
ಅದೇ ಕಾರಣಕ್ಕೆ ಇವರ ಸ್ನೇಹಿತರ ಸಂಖ್ಯೆ ಬಹಳ ದೊಡ್ಡದಾಗಿರದಿದ್ದರು. ನಿಜವಾದ ಸ್ನೇಹಿತರೊಂದಿಗೆ ಜೀವನ ಪೂರ್ತಿ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಪ್ರೇಮ ಜೀವನದಲ್ಲಿ ಈ ಅಕ್ಷರದವರು ಆರಂಭದಲ್ಲಿ ಬಹಳ ಆಕರ್ಷಕ ವ್ಯಕ್ತಿತ್ವವನ್ನು ಪ್ರದರ್ಶಿಸುತ್ತಾರೆ. ಇವರ ಮಾತಿನ ಶೈಲಿ, ಹಾಸ್ಯ ಪ್ರಜ್ಞೆ, ಬುದ್ಧಿವಂತಿಕೆ ಹಾಗೂ ಆತ್ಮವಿಶ್ವಾಸದಿಂದ ಅನೇಕರು ಇವರ ಕಡೆ ಆಕರ್ಷಿತರಾಗುತ್ತಾರೆ. ಪ್ರೀತಿಯಲ್ಲಿ ಇವರು ಭಾವನಾತ್ಮಕರಾಗಿದ್ದರೂ ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಪ್ರೀತಿಯಲ್ಲೂ ಪರಸ್ಪರ ಗೌರವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಇರಬೇಕು ಎಂದು ನಂಬುತ್ತಾರೆ. ತಮ್ಮ ಸಂಗಾತಿ ತಮ್ಮ ಕನಸುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಬಯಸುತ್ತಾರೆ. ಅತಿಯಾದ ಅನುಮಾನ, ನಿಯಂತ್ರಣ ಅಥವಾ ಒತ್ತಡವನ್ನು ಅವರು ಸಹಿಸಲಾರರು. ವೃಷಭ ರಾಶಿಯ ಪ್ರಭಾವದಿಂದಾಗಿ ಸಂಬಂಧಗಳಲ್ಲಿ ಸ್ಥಿರತೆ ಬಯಸಿದರು. ಬುಧನ ಪ್ರಭಾವದಿಂದ ಹೊಸತನವು ಬೇಕೆಂದುಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ಕೆಲವೊಮ್ಮೆ ಅವರ ಮನಸ್ಸಿನಲ್ಲಿ ಎರಡು ವಿರುದ್ಧ ಭಾವನೆಗಳು ಕಾಣಿಸಬಹುದು. ಒಂದು ಕಡೆ ಶಾಶ್ವತ ಸಂಬಂಧದ ಆಸೆ, ಮತ್ತೊಂದು ಕಡೆ ಸ್ವಾತಂತ್ರ್ಯದ ಅಗತ್ಯ. ಸಂಗಾತಿ ಈ ಎರಡರ ನಡುವೆ ಸಮತೋಲನ ಸಾಧಿಸಿದರೆ ಸಂಬಂಧ ಬಹಳ ಯಶಸ್ವಿಯಾಗುತ್ತದೆ. ಆದರೆ ನಿರಂತರ ಜಗಳ, ಅನುಮಾನ, ಅರ್ಥ ಮಾಡಿಕೊಳ್ಳದ ಮನೋಭಾವ ಅಥವಾ ಅತಿಯಾದ ನಿಯಂತ್ರಣ ಇದ್ದರೆ ಸಂಬಂಧದಿಂದ ದೂರ ಹೋಗುವ ನಿರ್ಧಾರವನ್ನು ಸಹ ತೆಗೆದುಕೊಳ್ಳಬಹುದು. ಒಮ್ಮೆ ಸಂಬಂಧ ಮುರಿಯಬೇಕು ಎಂದು ನಿರ್ಧರಿಸಿದರೆ ಹಿಂದಿರುಗಿ ನೋಡುವುದು ಇವರ ಸ್ವಭಾವದಲ್ಲಿರುವುದಿಲ್ಲ. ಕುಟುಂಬ ಜೀವನದಲ್ಲಿ ಇವರು ಜವಾಬ್ದಾರಿಯುತ ವ್ಯಕ್ತಿಗಳಾಗಿರುತ್ತಾರೆ. ತಮ್ಮ ಕುಟುಂಬದ ಸದಸ್ಯರಿಗೆ ಉತ್ತಮ ಜೀವನವನ್ನು ನೀಡಬೇಕು ಎನ್ನುವ ಆಸೆ ಇವರಲ್ಲಿರುತ್ತದೆ. ಪೋಷಕರಿಗೆ ಗೌರವ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ಕುಟುಂಬದ ಆರ್ಥಿಕ ಭದ್ರತೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಹೊರಗೆ ಕಠಿಣವಾಗಿ ಕಂಡರೂ ಕುಟುಂಬದವರಿಗಾಗಿ ಸಾಕಷ್ಟು ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ತಮ್ಮ ಭಾವನೆಗಳನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸದಿದ್ದರೂ ಪ್ರೀತಿಯನ್ನು ಕಾರ್ಯಗಳ ಮೂಲಕ ತೋರಿಸಲು ಇಷ್ಟಪಡುತ್ತಾರೆ. ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ. ಜನರನ್ನು ಪ್ರೇರೇಪಿಸುವುದು, ಸಮಸ್ಯೆಗಳನ್ನು ವಿಶ್ಲೇಷಿಸುವುದು, ಹೊಸ ಯೋಜನೆಗಳನ್ನು ರೂಪಿಸುವುದು ಹಾಗೂ ತಂಡವನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುವುದು ಇವರಿಗೆ ಚೆನ್ನಾಗಿ ಬರುತ್ತದೆ. ಆದರೆ ಕೆಲವೊಮ್ಮೆ ತಮ್ಮ ಅಭಿಪ್ರಾಯವೇ ಸರಿ ಎಂದು ಬಲವಾಗಿ ನಂಬುವ ಕಾರಣದಿಂದ ಇತರರ ಸಲಹೆಯನ್ನು ತಕ್ಷಣ ಒಪ್ಪಿಕೊಳ್ಳುವುದಿಲ್ಲ. ಈ ಸ್ವಭಾವವನ್ನು ನಿಯಂತ್ರಿಸಿದರೆ ಇನ್ನಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸಬಹುದು. ಇವರ ಜೀವನದಲ್ಲಿ ಒಂದು ಪ್ರಮುಖ ಪಾಠವೆಂದರೆ ತಾಳ್ಮೆ. ಬುದ್ಧಿವಂತಿಕೆ ಮತ್ತು ವೇಗ ಇವರ ದೊಡ್ಡ ಶಕ್ತಿಯಾಗಿದ್ದರೂ ಕೆಲವೊಮ್ಮೆ ಫಲಿತಾಂಶವನ್ನು ತುಂಬಾ ಬೇಗ ನಿರೀಕ್ಷಿಸುವ ಸ್ವಭಾವ ಇವರಲ್ಲಿರುತ್ತದೆ. ಪ್ರತಿಯೊಂದು ಸಾಧನೆಗೂ ಸಮಯ ಬೇಕು ಎಂಬುದನ್ನು ಅರ್ಥ ಮಾಡಿಕೊಂಡು ನಿರಂತರ ಪರಿಶ್ರಮ ಮುಂದುವರಿಸಿದರೆ ಜೀವನದ ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲು ಇವರಿಗೆ ಸಾಧ್ಯವಾಗುತ್ತದೆ. ಬುಧನ ಜ್ಞಾನ, ಸೂರ್ಯನ ಆತ್ಮವಿಶ್ವಾಸ ಮತ್ತು ಶುಕ್ರನ ಆಕರ್ಷಣೆ ಒಂದಾಗಿ ಕಾರ್ಯನಿರ್ವಹಿಸಿದಾಗ ಈ ಅಕ್ಷರದವರು ಸಮಾಜದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳಾಗಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರ ಜೀವನವನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಒಂದು ಪ್ರಮುಖ ಸಂಗತಿ ಸ್ಪಷ್ಟವಾಗುತ್ತದೆ. ಇವರ ಜೀವನವು ಯಾವಾಗಲೂ ಒಂದೇ ರೀತಿಯಲ್ಲಿ ಸಾಗುವುದಿಲ್ಲ. ಒಂದೊಂದು ಹಂತದಲ್ಲಿ ಒಂದೊಂದು ಹೊಸ ಅನುಭವ, ಹೊಸ ಅವಕಾಶ, ಹೊಸ ಸವಾಲು ಮತ್ತು ಹೊಸ ಪಾಠ ಇವರನ್ನು ಎದುರುಗೊಳ್ಳುತ್ತವೆ. ಬುಧನ ಪ್ರಭಾವದಿಂದ ಇವರ ಜೀವನದಲ್ಲಿ ನಿರಂತರ ಬದಲಾವಣೆಗಳು ಕಂಡುಬರುತ್ತವೆ. ಈ ಬದಲಾವಣೆಗಳು ಕೆಲವೊಮ್ಮೆ ಕಷ್ಟಕರವಾಗಿ ಕಂಡರೂ ಅಂತಿಮವಾಗಿ ಅವು ಇವರ ವ್ಯಕ್ತಿತ್ವವನ್ನು ಇನ್ನಷ್ಟು ಬಲಿಷ್ಠವಾಗಿಸುತ್ತವೆ. ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಅನುಭವವು ಯಾವುದೋ ಒಂದು ಹೊಸ ಪಾಠವನ್ನು ಕಲಿಸುತ್ತದೆ ಎಂದು ಇವರು ನಂಬುತ್ತಾರೆ. ಅದಕ್ಕಾಗಿಯೇ ಕಷ್ಟಗಳು ಇವರನ್ನು ಹೆಚ್ಚು ಕಾಲ ಕುಗ್ಗಿಸಲು ಸಾಧ್ಯವಾಗುವುದಿಲ್ಲ. ಕೆಲವೇ ದಿನಗಳಲ್ಲಿ ಮತ್ತೆ ಹೊಸ ಉತ್ಸಾಹದಿಂದ ಎದ್ದು ನಿಲ್ಲುವ ಶಕ್ತಿ ಇವರಲ್ಲಿರುತ್ತದೆ. ಈ ಅಕ್ಷರದವರು ಸಾಮಾನ್ಯವಾಗಿ ಬಾಲ್ಯದಿಂದಲೇ ತಮ್ಮದೇ ಆದ ಕನಸುಗಳನ್ನು ಹೊಂದಿರುತ್ತಾರೆ.
ಇತರರು ಆಯ್ಕೆ ಮಾಡಿದ ದಾರಿಯಲ್ಲಿ ನಡೆಯುವುದಕ್ಕಿಂತ ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುವ ಆಸೆ ಇವರಲ್ಲಿರುತ್ತದೆ. ಕುಟುಂಬದವರು ಅಥವಾ ಸಮಾಜದವರು ಒಂದು ಮಾರ್ಗವನ್ನು ಸೂಚಿಸಿದರೂ ಅದು ತಮ್ಮ ಮನಸ್ಸಿಗೆ ಒಪ್ಪಿದಾಗ ಮಾತ್ರ ಅದನ್ನು ಸ್ವೀಕರಿಸುತ್ತಾರೆ. ಈ ಕಾರಣದಿಂದ ಕೆಲವೊಮ್ಮೆ ಇವರನ್ನು ಹಠಮಾರಿ ಎಂದು ಕರೆಯಲಾಗುತ್ತದೆ. ಆದರೆ ವಾಸ್ತವವಾಗಿ ಅದು ಹಠವಲ್ಲ, ತಮ್ಮ ಆಲೋಚನೆಗಳ ಮೇಲಿನ ನಂಬಿಕೆಯಾಗಿದೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಸಾಕಷ್ಟು ಯೋಚಿಸುತ್ತಾರೆ. ಒಮ್ಮೆ ನಿರ್ಧಾರ ಮಾಡಿದ ನಂತರ ಅದನ್ನು ಸಾಧಿಸಲು ಸಂಪೂರ್ಣ ಶ್ರಮ ಹಾಕುತ್ತಾರೆ. ವಿವಾಹ ಜೀವನದಲ್ಲಿ ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ಪ್ರೀತಿಗಿಂತ ಹೆಚ್ಚಾಗಿ ಪರಸ್ಪರ ಗೌರವಕ್ಕೆ ಮಹತ್ವ ನೀಡುತ್ತಾರೆ. ಇವರ ದೃಷ್ಟಿಯಲ್ಲಿ ಉತ್ತಮ ದಾಂಪತ್ಯ ಎಂದರೆ ಕೇವಲ ಭಾವನೆಗಳ ಸಂಬಂಧವಲ್ಲ, ಅದು ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ, ನಂಬಿಕೆ, ಸ್ನೇಹ, ಸಹಕಾರ ಮತ್ತು ಸ್ವಾತಂತ್ರ್ಯದ ಸಮತೋಲನವಾಗಿದೆ. ತಮ್ಮ ಸಂಗಾತಿ ತಮ್ಮ ಕನಸುಗಳಿಗೆ ಬೆಂಬಲ ನೀಡಬೇಕು ಎಂದು ಇವರು ಬಯಸುತ್ತಾರೆ. ಪ್ರತಿಯೊಂದು ವಿಚಾರದಲ್ಲೂ ಅನುಮಾನ, ನಿಯಂತ್ರಣ ಅಥವಾ ಒತ್ತಡವನ್ನು ಸಹಿಸಲು ಇಷ್ಟಪಡುವುದಿಲ್ಲ. ಪ್ರೀತಿಯಲ್ಲಿ ನಿಷ್ಠೆಯನ್ನು ನಿರೀಕ್ಷಿಸುವ ಇವರು ತಮ್ಮ ಸಂಗಾತಿಯ ಮನಸ್ಸಿನಲ್ಲಿ ತಮ್ಮ ಬಗ್ಗೆ ವಿಶ್ವಾಸ ಇರಬೇಕೆಂದು ಬಯಸುತ್ತಾರೆ. ಒಮ್ಮೆ ನಂಬಿಕೆ ಮೂಡಿದ ನಂತರ ಜೀವನ ಪೂರ್ತಿ ಆ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಇವರ ಜೀವನದಲ್ಲಿ ಒಂದು ಸಣ್ಣ ದುರ್ಬಲತೆಯೂ ಇರುತ್ತದೆ. ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳದೆ ಮನಸ್ಸಿನೊಳಗೆ ಇಟ್ಟುಕೊಳ್ಳುವ ಅಭ್ಯಾಸ ಇವರಲ್ಲಿರುತ್ತದೆ. ಇದರಿಂದ ಕೆಲವೊಮ್ಮೆ ಸಂಗಾತಿಗೆ ಇವರ ಮನಸ್ಸನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟವಾಗಬಹುದು. ಹೊರಗೆ ನಗುತ್ತಾ ಕಾಣಿಸಿಕೊಂಡರೂ ಒಳಗೆ ಅನೇಕ ವಿಚಾರಗಳನ್ನು ಯೋಚಿಸುತ್ತಿರುತ್ತಾರೆ. ಈ ಗುಣವನ್ನು ಬದಲಿಸಿಕೊಂಡು ತಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಕಲಿತರೆ ದಾಂಪತ್ಯ ಜೀವನ ಇನ್ನಷ್ಟು ಸುಂದರವಾಗುತ್ತದೆ. ಸ್ನೇಹದ ವಿಷಯದಲ್ಲಿ ಈ ಅಕ್ಷರದವರು ಗುಣಮಟ್ಟವನ್ನು ಹೆಚ್ಚು ಪ್ರಾಮುಖ್ಯತೆಯಿಂದ ನೋಡುತ್ತಾರೆ. ನೂರಾರು ಸ್ನೇಹಿತರಿಗಿಂತ ಕೆಲವೇ ನಿಜವಾದ ಸ್ನೇಹಿತರು ಸಾಕು ಎಂದು ನಂಬುತ್ತಾರೆ. ಒಮ್ಮೆ ಯಾರನ್ನಾದರೂ ಸ್ನೇಹಿತ ಎಂದು ಒಪ್ಪಿಕೊಂಡರೆ ಅವರಿಗಾಗಿ ಎಷ್ಟೇ ಕಷ್ಟ ಬಂದರೂ ಜೊತೆ ನಿಲ್ಲಲು ಸಿದ್ಧರಾಗಿರುತ್ತಾರೆ. ಆದರೆ ಸ್ನೇಹದಲ್ಲಿ ಮೋಸವಾದರೆ ಅದನ್ನು ಸುಲಭವಾಗಿ ಮರೆಯುವುದಿಲ್ಲ. ಮತ್ತೆ ಅದೇ ವ್ಯಕ್ತಿಯ ಮೇಲೆ ಸಂಪೂರ್ಣ ನಂಬಿಕೆ ಇಡುವುದು ಇವರಿಗೆ ಕಷ್ಟವಾಗುತ್ತದೆ. ಆದ್ದರಿಂದ ಇವರ ಜೀವನದಲ್ಲಿ ಸ್ನೇಹಿತರ ಸಂಖ್ಯೆ ಕಡಿಮೆ ಇದ್ದರೂ ಅವರೊಂದಿಗೆ ಇರುವ ಸಂಬಂಧ ಅತ್ಯಂತ ಗಟ್ಟಿಯಾಗಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಬುಧನ ಪ್ರಭಾವದಿಂದ ಇವರ ನರಮಂಡಲ, ಮಾನಸಿಕ ಒತ್ತಡ, ನಿದ್ರೆಯ ಕೊರತೆ, ಜೀರ್ಣಕ್ರಿಯೆ ಹಾಗೂ ಚರ್ಮಕ್ಕೆ ಸಂಬಂಧಿಸಿದ ಕೆಲವು ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಹೆಚ್ಚಿನ ಆಲೋಚನೆ ಮಾಡುವ ಸ್ವಭಾವದಿಂದ ಕೆಲವೊಮ್ಮೆ ಮಾನಸಿಕ ದಣಿವು ಉಂಟಾಗಬಹುದು. ಕೆಲಸದಲ್ಲಿ ಸಂಪೂರ್ಣ ಮುಳುಗಿ ವಿಶ್ರಾಂತಿಯನ್ನು ಮರೆತು ಬಿಡುವುದು ಇವರ ಸಾಮಾನ್ಯ ಗುಣವಾಗಿದೆ. ಆದ್ದರಿಂದ ನಿಯಮಿತವಾದ ನಿದ್ರೆ, ಸಮತೋಲನ ಆಹಾರ, ಯೋಗ, ಧ್ಯಾನ, ಪ್ರಾಣಾಯಾಮ ಹಾಗೂ ಬೆಳಗಿನ ನಡಿಗೆ ಇವರ ಆರೋಗ್ಯವನ್ನು ಉತ್ತಮವಾಗಿಡಲು ಬಹಳ ಸಹಾಯಕವಾಗುತ್ತದೆ. ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಇವರ ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡುತ್ತದೆ. ಹಣಕಾಸಿನ ವಿಷಯದಲ್ಲಿ ಈ ಅಕ್ಷರದವರು ಸಾಮಾನ್ಯವಾಗಿ ಉತ್ತಮ ಆದಾಯ ಗಳಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಆದರೆ ಹಣವನ್ನು ಉಳಿಸಿಕೊಳ್ಳುವಲ್ಲಿ ಕೆಲವೊಮ್ಮೆ ನಿರ್ಲಕ್ಷ್ಯ ತೋರಬಹುದು. ಹೊಸ ಅನುಭವಗಳು, ಪ್ರವಾಸ, ಉತ್ತಮ ಜೀವನ ಶೈಲಿ, ತಂತ್ರಜ್ಞಾನ, ಕಲಾತ್ಮಕ ವಸ್ತುಗಳು ಹಾಗೂ ಕುಟುಂಬದ ಸಂತೋಷಕ್ಕಾಗಿ ಹೆಚ್ಚು ಖರ್ಚು ಮಾಡುವ ಅಭ್ಯಾಸ ಇವರಲ್ಲಿರಬಹುದು. ಹಣವನ್ನು ಸರಿಯಾದ ಯೋಜನೆಯೊಂದಿಗೆ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ದೊಡ್ಡ ಆರ್ಥಿಕ ಭದ್ರತೆಯನ್ನು ನಿರ್ಮಿಸಿಕೊಳ್ಳಬಹುದು. ಬುಧನ ಪ್ರಭಾವದಿಂದ ವ್ಯಾಪಾರ, ಷೇರು ಮಾರುಕಟ್ಟೆ, ಸಂವಹನ, ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಡಿಜಿಟಲ್ ಮಾಧ್ಯಮ, ಬರವಣಿಗೆ, ಕನ್ಸಲ್ಟಿಂಗ್ ಹಾಗೂ ಉದ್ಯಮ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸು ಪಡೆಯುವ ಸಾಧ್ಯತೆ ಇರುತ್ತದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಈ ಅಕ್ಷರದವರು ಕೇವಲ ಆಚರಣೆಗಳನ್ನು ಅನುಸರಿಸುವವರಲ್ಲ. ಯಾವುದನ್ನಾದರೂ ನಂಬುವ ಮೊದಲು ಅದರ ಅರ್ಥವನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ.
ಶಾಸ್ತ್ರಗಳ ಹಿಂದೆ ಇರುವ ತತ್ವವನ್ನು ಅರ್ಥಮಾಡಿಕೊಳ್ಳುವ ಕುತೂಹಲ ಇವರಲ್ಲಿ ಹೆಚ್ಚಾಗಿರುತ್ತದೆ. ಧರ್ಮದ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ, ಉತ್ತರಗಳನ್ನು ಹುಡುಕುತ್ತಾರೆ, ನಂತರ ಮನಸ್ಸಿಗೆ ಒಪ್ಪಿದ ಮಾರ್ಗವನ್ನು ಅನುಸರಿಸುತ್ತಾರೆ. ಈ ಗುಣವು ಇವರನ್ನು ಆಧ್ಯಾತ್ಮಿಕವಾಗಿ ಪ್ರಬುದ್ಧರನ್ನಾಗಿ ಮಾಡುತ್ತದೆ. ಜೀವನದ ಒಂದು ಹಂತದಲ್ಲಿ ಧ್ಯಾನ, ಯೋಗ, ಭಗವದ್ಗೀತೆ, ಉಪನಿಷತ್ತುಗಳು, ವೇದಾಂತ ಅಥವಾ ಆತ್ಮಜ್ಞಾನ ಕುರಿತ ವಿಷಯಗಳತ್ತ ವಿಶೇಷ ಆಸಕ್ತಿ ಬೆಳೆಯಬಹುದು. ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಅಕ್ಷರದವರ ಜೀವನದಲ್ಲಿ ಬುಧನ ಶಕ್ತಿ ಹೆಚ್ಚಾಗಿರುವುದರಿಂದ ಬುದ್ಧಿವಂತಿಕೆಯನ್ನು ಸದಾ ಸಕಾರಾತ್ಮಕ ದಿಕ್ಕಿನಲ್ಲಿ ಬಳಸಬೇಕು. ಸುಳ್ಳು, ವಂಚನೆ, ಮೋಸ, ಅತಿಯಾದ ಕುತಂತ್ರ ಅಥವಾ ಇತರರನ್ನು ತಮ್ಮ ಮಾತಿನಿಂದ ನಿಯಂತ್ರಿಸುವ ಪ್ರಯತ್ನ ಮಾಡಿದರೆ ಬುಧನ ಶುಭ ಫಲಗಳು ಕಡಿಮೆಯಾಗಬಹುದು. ಆದರೆ ಜ್ಞಾನವನ್ನು ಹಂಚಿಕೊಳ್ಳುವುದು, ಸತ್ಯವನ್ನು ಪಾಲಿಸುವುದು, ಪ್ರಾಮಾಣಿಕ ವ್ಯಾಪಾರ, ಉತ್ತಮ ಸಂವಹನ ಮತ್ತು ಸಮಾಜಕ್ಕೆ ಉಪಯುಕ್ತವಾದ ಕೆಲಸಗಳನ್ನು ಮಾಡಿದರೆ ಇವರ ಜೀವನದಲ್ಲಿ ಅದೃಷ್ಟದ ಬಾಗಿಲುಗಳು ಒಂದೊಂದಾಗಿ ತೆರೆಯಲು ಆರಂಭಿಸುತ್ತವೆ. ಶುಕ್ರನ ಪ್ರಭಾವದಿಂದಾಗಿ ಕಲೆ, ಸಂಗೀತ, ಸಾಹಿತ್ಯ, ಚಿತ್ರಕಲೆ, ವಿನ್ಯಾಸ, ಸೌಂದರ್ಯ, ವಾಸ್ತುಶಿಲ್ಪ ಹಾಗೂ ಸೃಜನಶೀಲ ಕ್ಷೇತ್ರಗಳ ಮೇಲೂ ಇವರಿಗೆ ಸಹಜ ಆಸಕ್ತಿ ಇರುತ್ತದೆ. ಕೆಲವರು ಇದನ್ನು ಹವ್ಯಾಸವಾಗಿ ಮುಂದುವರಿಸಿದರೆ, ಇನ್ನೂ ಕೆಲವರು ಅದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಹೆಸರು ಮತ್ತು ಹಣ ಎರಡನ್ನೂ ಗಳಿಸುತ್ತಾರೆ. ಸೂರ್ಯನ ಪ್ರಭಾವ ಇವರಿಗೆ ನಾಯಕತ್ವವನ್ನು ನೀಡಿದರೆ, ಬುಧನ ಪ್ರಭಾವ ಬುದ್ಧಿವಂತಿಕೆಯನ್ನು ನೀಡುತ್ತದೆ ಮತ್ತು ಶುಕ್ರನ ಪ್ರಭಾವ ಜನರ ಮನಸ್ಸನ್ನು ಗೆಲ್ಲುವ ಆಕರ್ಷಣೆಯನ್ನು ನೀಡುತ್ತದೆ. ಈ ಮೂರು ಶಕ್ತಿಗಳ ಸಮನ್ವಯದಿಂದ ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ಸಮಾಜದಲ್ಲಿ ವಿಶೇಷ ಸ್ಥಾನವನ್ನು ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಅಕ್ಷರದವರು ಬುಧವಾರವನ್ನು ವಿಶೇಷವಾಗಿ ಶುಭ ದಿನವೆಂದು ಪರಿಗಣಿಸಬಹುದು. ಹಸಿರು ಬಣ್ಣವು ಬುಧನ ಸಂಕೇತವಾಗಿರುವುದರಿಂದ ಹಸಿರು ಬಣ್ಣದ ವಸ್ತ್ರಗಳು ಅಥವಾ ಹಸಿರು ಬಣ್ಣದ ಬಳಕೆ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ. ವಿದ್ಯಾಭ್ಯಾಸ, ಹೊಸ ವ್ಯವಹಾರ, ಹೊಸ ಯೋಜನೆ ಅಥವಾ ಹೊಸ ಕಲಿಕೆಯ ಆರಂಭವನ್ನು ಬುಧವಾರ ಮಾಡುವುದರಿಂದ ಉತ್ತಮ ಫಲ ಸಿಗುತ್ತದೆ ಎಂಬ ನಂಬಿಕೆಯೂ ಇದೆ. ಇವರ ಜೀವನದ ಮೇಲೆ ಶ್ರೀ ಗಣೇಶನ ವಿಶೇಷ ಆಶೀರ್ವಾದವಿದೆ ಎಂದು ನಾಮಶಾಸ್ತ್ರ ಹೇಳುತ್ತದೆ. ವಿಘ್ನಗಳನ್ನು ನಿವಾರಿಸುವ ದೇವರಾದ ಶ್ರೀ ಗಣೇಶನ ಆರಾಧನೆಯು ಇವರ ಬುದ್ಧಿಶಕ್ತಿಯನ್ನು ಇನ್ನಷ್ಟು ವೃದ್ಧಿಸುತ್ತದೆ. ಯಾವುದೇ ಹೊಸ ಕಾರ್ಯವನ್ನು ಆರಂಭಿಸುವ ಮೊದಲು ಗಣೇಶನ ಸ್ಮರಣೆ ಮಾಡುವುದು, ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದು, ಬುಧವಾರ ಗಣೇಶನಿಗೆ ದುರ್ವೆ ಮತ್ತು ಮೋದಕವನ್ನು ಸಮರ್ಪಿಸುವುದು, ಮಕ್ಕಳಿಗೆ ವಿದ್ಯಾದಾನ ಮಾಡುವುದು ಹಾಗೂ ಜ್ಞಾನ ಹಂಚಿಕೊಳ್ಳುವುದು ಬುಧನ ಅನುಗ್ರಹವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗಿದೆ. ಒಟ್ಟಾರೆ ಹೇಳುವುದಾದರೆ ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರು ಜ್ಞಾನವನ್ನು ಹುಡುಕುವವರು, ಹೊಸತನವನ್ನು ಸ್ವೀಕರಿಸುವವರು, ಸ್ವಾತಂತ್ರ್ಯವನ್ನು ಪ್ರೀತಿಸುವವರು, ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಪರಿಹರಿಸುವವರು, ಪರಿಶ್ರಮದಿಂದ ಯಶಸ್ಸನ್ನು ಗಳಿಸುವವರು ಮತ್ತು ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸಲು ಬಯಸುವವರು. ಕೆಲವೊಮ್ಮೆ ಅವರ ವೇಗದ ಆಲೋಚನೆಗಳು, ಸ್ವಾತಂತ್ರ್ಯದ ಮೇಲಿನ ಪ್ರೀತಿ ಹಾಗೂ ಹಠದ ಸ್ವಭಾವವು ಸವಾಲುಗಳನ್ನು ಉಂಟುಮಾಡಿದರು. ಅದೇ ಗುಣಗಳು ಅವರನ್ನು ಇತರರಿಂದ ವಿಭಿನ್ನರನ್ನಾಗಿ ಮಾಡುತ್ತವೆ. ತಮ್ಮ ಬುದ್ಧಿವಂತಿಕೆಯನ್ನು ಸದುಪಯೋಗಪಡಿಸಿಕೊಂಡು ತಾಳ್ಮೆ, ಪ್ರಾಮಾಣಿಕತೆ, ನಿಯಮಿತ ಪರಿಶ್ರಮ ಮತ್ತು ಆಧ್ಯಾತ್ಮಿಕತೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಅವರು ವೈಯಕ್ತಿಕ ಜೀವನದಲ್ಲಿಯೂ ವೃತ್ತಿ ಜೀವನದಲ್ಲಿಯೂ ಸಮಾಜದಲ್ಲಿಯೂ ಅತ್ಯಂತ ಗೌರವಾನ್ವಿತ ಸ್ಥಾನವನ್ನು ಪಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಶ್ರೀ ಗಣೇಶನ ಕೃಪೆ, ಬುಧನ ಜ್ಞಾನ, ಸೂರ್ಯನ ಆತ್ಮವಿಶ್ವಾಸ ಮತ್ತು ಶುಕ್ರನ ಶುಭಾಶೀರ್ವಾದಗಳು ಇವರ ಜೀವನವನ್ನು ಯಶಸ್ಸು, ಸಮೃದ್ಧಿ, ಸಂತೋಷ ಮತ್ತು ಕೀರ್ತಿಯಿಂದ ತುಂಬಿಸಲಿ ಎಂಬುದೇ ಈ ಅಕ್ಷರದ ಸಾರವಾಗಿದೆ. ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರ ಜೀವನವನ್ನು ಕೊನೆಯದಾಗಿ ವಿಶ್ಲೇಷಿಸಿದಾಗ
ಒಂದು ವಿಶೇಷ ಸತ್ಯ ನಮ್ಮ ಗಮನಕ್ಕೆ ಬರುತ್ತದೆ. ಈ ಜನರು ತಮ್ಮ ಜೀವನವನ್ನು ತಾವೇ ನಿರ್ಮಿಸಿಕೊಳ್ಳುವ ವ್ಯಕ್ತಿಗಳಾಗಿರುತ್ತಾರೆ. ಇವರು ಅದೃಷ್ಟವನ್ನು ನಂಬುವುದಕ್ಕಿಂತ ತಮ್ಮ ಸಾಮರ್ಥ್ಯವನ್ನು ಹೆಚ್ಚು ನಂಬುತ್ತಾರೆ. ಅವಕಾಶಕ್ಕಾಗಿ ಕಾಯುವುದಕ್ಕಿಂತ ಅವಕಾಶವನ್ನು ಸೃಷ್ಟಿಸುವ ಮನೋಭಾವ ಇವರಲ್ಲಿರುತ್ತದೆ. ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ಲಾಭ ಮತ್ತು ನಷ್ಟಗಳನ್ನು ವಿಶ್ಲೇಷಿಸುತ್ತಾರೆ. ನಂತರವೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಈ ಗುಣವೇ ಅವರನ್ನು ಜೀವನದಲ್ಲಿ ಅನೇಕ ಬಾರಿ ಸರಿಯಾದ ದಿಕ್ಕಿನತ್ತ ಕೊಂಡೊಯ್ಯುತ್ತದೆ. ಕೆಲವೊಮ್ಮೆ ಇವರು ತೆಗೆದುಕೊಳ್ಳುವ ನಿರ್ಧಾರಗಳು ಇತರರಿಗೆ ವಿಚಿತ್ರವಾಗಿ ಕಾಣಬಹುದು. ಆದರೆ ಸಮಯ ಕಳೆದಂತೆ ಅವರ ದೂರದೃಷ್ಟಿ ಸರಿ ಎಂಬುದು ಸಾಬೀತಾಗುತ್ತದೆ. ಬುಧನ ಪ್ರಭಾವದಿಂದ ಇವರ ಮೆದುಳು ಸದಾ ಚಟುವಟಿಕೆಯಿಂದ ಕೂಡಿರುತ್ತದೆ. ಇತರರು ವಿಶ್ರಾಂತಿ ಪಡೆಯುವ ಸಮಯದಲ್ಲಿಯೂ ಇವರ ಮನಸ್ಸು ಹೊಸ ಆಲೋಚನೆಗಳನ್ನು ಹುಡುಕುತ್ತಿರುತ್ತದೆ. ಒಂದು ಸಮಸ್ಯೆಗೆ 10 ಪರಿಹಾರಗಳನ್ನು ಕಂಡುಹಿಡಿಯುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಇದೇ ಕಾರಣದಿಂದ ಕೆಲವರು ಆವಿಷ್ಕಾರಕರು, ಸಂಶೋಧಕರು, ಲೇಖಕರು, ಉದ್ಯಮಿಗಳು, ತಂತ್ರಜ್ಞಾನ ತಜ್ಞರು, ಶಿಕ್ಷಕರು ಹಾಗೂ ಉತ್ತಮ ಯೋಜನಾಕಾರರಾಗುತ್ತಾರೆ. ಇವರಿಗೆ ಯಾವುದೇ ಕೆಲಸವನ್ನು ಕೇವಲ ಮುಗಿಸುವುದಲ್ಲ, ಅದನ್ನು ಅತ್ಯುತ್ತಮವಾಗಿ ಪೂರ್ಣಗೊಳಿಸುವ ಆಸೆ ಇರುತ್ತದೆ. ಸಾಮಾನ್ಯ ಮಟ್ಟದಲ್ಲಿ ತೃಪ್ತಿಪಡುವ ಸ್ವಭಾವ ಇವರಲ್ಲಿರುವುದಿಲ್ಲ. ಪ್ರತಿಯೊಂದು ಕೆಲಸದಲ್ಲಿಯೂ ತಮ್ಮದೇ ಆದ ಛಾಪು ಮೂಡಿಸಬೇಕು ಎಂದು ಬಯಸುತ್ತಾರೆ. ಇವರ ವ್ಯಕ್ತಿತ್ವದ ಮತ್ತೊಂದು ವಿಶೇಷ ಅಂಶವೆಂದರೆ ಜನರ ಮನಸ್ಸನ್ನು ಅರ್ಥಮಾಡಿಕೊಳ್ಳುವ ಅಪೂರ್ವ ಸಾಮರ್ಥ್ಯ. ಯಾರಾದರೂ ಮಾತನಾಡುವ ರೀತಿ, ಮುಖಭಾವ, ವರ್ತನೆ ಮತ್ತು ಪ್ರತಿಕ್ರಿಯೆಗಳನ್ನು ಗಮನಿಸಿ ಅವರ ಮನಸ್ಥಿತಿಯನ್ನು ಅಂದಾಜು ಮಾಡುವ ಶಕ್ತಿ ಇವರಲ್ಲಿರುತ್ತದೆ. ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಹಾಗೂ ಪರಿಸ್ಥಿತಿಗೆ ಅನುಗುಣವಾಗಿ ನಡೆದುಕೊಳ್ಳುವುದು ಇವರಿಗೆ ಸುಲಭವಾಗುತ್ತದೆ. ಈ ಕಾರಣದಿಂದ ನಾಯಕತ್ವ, ನಿರ್ವಹಣೆ, ಸಲಹೆಗಾರಿಕೆ ಮತ್ತು ಮಾನವ ಸಂಪನ್ಮೂಲ ನಿರ್ವಹಣೆ ಕ್ಷೇತ್ರಗಳಲ್ಲಿ ಇವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ತಮ್ಮ ಜೀವನದಲ್ಲಿ ನಿರಂತರವಾಗಿ ಬೆಳೆಯಬೇಕು ಎಂದು ಬಯಸುತ್ತಾರೆ. ಒಂದೇ ಸ್ಥಾನದಲ್ಲಿ ವರ್ಷಗಳ ಕಾಲ ಉಳಿಯುವುದು ಇವರಿಗೆ ಇಷ್ಟವಾಗುವುದಿಲ್ಲ. ಪದೇ ಪದೇ ಹೊಸ ಗುರಿಗಳನ್ನು ನಿಗದಿಪಡಿಸುತ್ತಾರೆ. ಒಂದು ಗುರಿಯನ್ನು ಸಾಧಿಸಿದ ಕೂಡಲೇ ಮತ್ತೊಂದು ಗುರಿಯತ್ತ ಸಾಗುತ್ತಾರೆ. ಈ ನಿರಂತರ ಬೆಳವಣಿಗೆಯ ಮನೋಭಾವವೇ ಇವರನ್ನು ಸಮಾಜದಲ್ಲಿ ವಿಶೇಷ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಕೆಲವೊಮ್ಮೆ ತಮ್ಮ ಸಾಧನೆಗಳನ್ನು ಆನಂದಿಸುವುದನ್ನು ಮರೆತು ಬಿಡುತ್ತಾರೆ. ಯಾವಾಗಲೂ ಮುಂದಿನ ಗುರಿಯ ಬಗ್ಗೆ ಯೋಚಿಸುವುದರಿಂದ ಮನಸ್ಸಿಗೆ ವಿಶ್ರಾಂತಿ ಸಿಗುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಸಾಧನೆಯ ಜೊತೆಗೆ ಸಂತೋಷವನ್ನು ಅನುಭವಿಸುವುದನ್ನು ಕಲಿಯಬೇಕು. ಇವರ ಜೀವನದಲ್ಲಿ ಕರ್ಮಕ್ಕೆ ಅತ್ಯಂತ ಮಹತ್ವವಿದೆ. ಯಾವ ಬೀಜವನ್ನು ಬಿತ್ತುತ್ತಾರೋ ಅದೇ ಫಲವನ್ನು ಪಡೆಯುತ್ತಾರೆ ಎಂಬ ತತ್ವವು ಇವರ ಜೀವನದಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಾಣಿಸುತ್ತದೆ. ಪ್ರಾಮಾಣಿಕವಾಗಿ ದುಡಿದರೆ ಯಶಸ್ಸು ಖಚಿತವಾಗಿ ದೊರೆಯುತ್ತದೆ. ಆದರೆ ಶಾರ್ಟ್ಕಟ್, ಮೋಸ ಅಥವಾ ಅನ್ಯಾಯದ ಮಾರ್ಗವನ್ನು ಅನುಸರಿಸಿದರೆ ಅದರ ಪರಿಣಾಮವು ಬೇಗನೆ ಕಾಣಿಸಿಕೊಳ್ಳುತ್ತದೆ. ಬುಧನು ನ್ಯಾಯಪ್ರಿಯ ಗ್ರಹವಾಗಿರುವುದರಿಂದ ಜ್ಞಾನವನ್ನು ಸದುಪಯೋಗಪಡಿಸಿಕೊಂಡವರಿಗೆ ಉತ್ತಮ ಫಲವನ್ನು ನೀಡುತ್ತಾನೆ. ಆದ್ದರಿಂದ ಸದಾ ಸತ್ಯ, ಪ್ರಾಮಾಣಿಕತೆ ಮತ್ತು ನೈತಿಕತೆಯನ್ನು ಪಾಲಿಸುವುದು ಇವರಿಗೆ ಅತ್ಯಂತ ಅಗತ್ಯ. ಕುಟುಂಬದಲ್ಲಿ ಈ ಅಕ್ಷರದವರು ಎಲ್ಲರಿಗೂ ಮಾರ್ಗದರ್ಶಕರಾಗಿರುತ್ತಾರೆ. ಸಮಸ್ಯೆ ಬಂದಾಗ ಕುಟುಂಬದವರು ಇವರ ಸಲಹೆಯನ್ನು ಕೇಳುತ್ತಾರೆ. ಹಣಕಾಸಿನ ಯೋಜನೆ, ಮಕ್ಕಳ ಶಿಕ್ಷಣ, ಭವಿಷ್ಯದ ನಿರ್ಧಾರಗಳು ಹಾಗೂ ಕುಟುಂಬದ ಅಭಿವೃದ್ಧಿಯ ಬಗ್ಗೆ ಇವರು ದೂರದೃಷ್ಟಿಯಿಂದ ಯೋಚಿಸುತ್ತಾರೆ. ತಮ್ಮ ಜವಾಬ್ದಾರಿಯನ್ನು ಎಂದಿಗೂ ತಪ್ಪಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ತಮ್ಮ ಸಮಸ್ಯೆಗಳನ್ನು ಮರೆಮಾಚಿ ಕುಟುಂಬದವರ ಸಂತೋಷಕ್ಕಾಗಿ ತ್ಯಾಗ ಮಾಡುವ ಗುಣವು ಇವರಲ್ಲಿರುತ್ತದೆ. ಹೊರಗೆ ಗಟ್ಟಿಯಾಗಿ ಕಂಡರೂ ಒಳಗೆ ಬಹಳ ಮೃದು ಹೃದಯವನ್ನು ಹೊಂದಿರುತ್ತಾರೆ. ಸಾಮಾಜಿಕ ಜೀವನದಲ್ಲಿಯೂ ಇವರು ಉತ್ತಮ ಗೌರವವನ್ನು ಗಳಿಸುತ್ತಾರೆ.
ಕಾರಣ ಇವರು ಜನರೊಂದಿಗೆ ಮಾತನಾಡುವಾಗ ಅವರ ಸ್ಥಾನಮಾನವನ್ನು ನೋಡದೆ ಗೌರವದಿಂದ ವರ್ತಿಸುತ್ತಾರೆ. ವಿದ್ಯಾವಂತರಾಗಲಿ, ಸಾಮಾನ್ಯ ವ್ಯಕ್ತಿಯಾಗಲಿ, ಶ್ರೀಮಂತರಾಗಲಿ, ಬಡವರಾಗಲಿ, ಎಲ್ಲರೊಂದಿಗೂ ಸಮಾನವಾಗಿ ಮಾತನಾಡುವ ಗುಣ ಇವರಲ್ಲಿರುತ್ತದೆ. ಇದೇ ಗುಣವು ಇವರಿಗೆ ವಿಶಾಲವಾದ ಸ್ನೇಹ ಬಳಗವನ್ನು ನಿರ್ಮಿಸುತ್ತದೆ. ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸುವುದೇ ನಿಜವಾದ ಸಂಪತ್ತು ಎಂದು ಇವರು ನಂಬುತ್ತಾರೆ. ವೃತ್ತಿ ಜೀವನದಲ್ಲಿ ಇವರು 30ರ ನಂತರ ಹೆಚ್ಚು ಸ್ಥಿರತೆಯನ್ನು ಕಾಣುತ್ತಾರೆ ಎಂದು ಸಂಖ್ಯಾಶಾಸ್ತ್ರವು ಸೂಚಿಸುತ್ತದೆ. ಆರಂಭದ ವರ್ಷಗಳಲ್ಲಿ ಕೆಲಸ ಬದಲಾವಣೆ, ಹೊಸ ಪ್ರಯತ್ನಗಳು ಅಥವಾ ಅನೇಕ ಅನುಭವಗಳು ಎದುರಾಗಬಹುದು. ಆದರೆ ಪ್ರತಿಯೊಂದು ಅನುಭವವು ಇವರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನಂತರದ ವರ್ಷಗಳಲ್ಲಿ ಇವರ ಜ್ಞಾನ, ಅನುಭವ ಮತ್ತು ಸಂವಹನ ಕೌಶಲ್ಯವು ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತದೆ. ಉದ್ಯಮ, ವ್ಯಾಪಾರ, ಶಿಕ್ಷಣ, ಬರವಣಿಗೆ, ಮಾಧ್ಯಮ, ಡಿಜಿಟಲ್ ಕ್ಷೇತ್ರ, ಮಾಹಿತಿ ತಂತ್ರಜ್ಞಾನ, ಬ್ಯಾಂಕಿಂಗ್, ಹಣಕಾಸು, ಮಾರ್ಕೆಟಿಂಗ್, ಆಡಳಿತ ಮತ್ತು ಸಲಹೆಗಾರಿಕೆ ಕ್ಷೇತ್ರಗಳಲ್ಲಿ ಇವರಿಗೆ ವಿಶೇಷ ಯಶಸ್ಸು ದೊರೆಯುವ ಸಾಧ್ಯತೆ ಹೆಚ್ಚು. ಆಧ್ಯಾತ್ಮಿಕವಾಗಿ ನೋಡಿದರೆ ಈ ಅಕ್ಷರದವರು ಜೀವನದ ಒಂದು ಹಂತದಲ್ಲಿ ಭೌತಿಕ ಸಾಧನೆಗಿಂತ ಆತ್ಮಸಂತೋಷವನ್ನು ಹೆಚ್ಚು ಹುಡುಕಲು ಪ್ರಾರಂಭಿಸುತ್ತಾರೆ. ಹಣ, ಹೆಸರು, ಗೌರವ ಎಲ್ಲವನ್ನೂ ಪಡೆದ ನಂತರವೂ ಮನಸ್ಸಿಗೆ ಶಾಂತಿ ಬೇಕೆಂಬ ಅರಿವು ಮೂಡುತ್ತದೆ. ಆಗ ಧ್ಯಾನ, ಮಂತ್ರ ಜಪ, ಸತ್ಸಂಗ, ಧಾರ್ಮಿಕ ಗ್ರಂಥಗಳ ಅಧ್ಯಯನ ಹಾಗೂ ಸೇವಾ ಕಾರ್ಯಗಳತ್ತ ಇವರ ಮನಸ್ಸು ಆಕರ್ಷಿತವಾಗುತ್ತದೆ. ಇದೇ ಹಂತದಲ್ಲಿ ಇವರ ಜೀವನಕ್ಕೆ ನಿಜವಾದ ಅರ್ಥ ಸಿಗುತ್ತದೆ. ಬುಧನ ಕೃಪೆಯನ್ನು ಹೆಚ್ಚಿಸಿಕೊಳ್ಳಲು ವಿದ್ಯಾದಾನ, ಪುಸ್ತಕ ದಾನ, ಮಕ್ಕಳಿಗೆ ಶಿಕ್ಷಣದಲ್ಲಿ ಸಹಾಯ, ಮರಗಳನ್ನು ನೆಡುವುದು, ಪ್ರಾಣಿಗಳ ಮೇಲೆ ಕರುಣೆ ತೋರುವುದು ಹಾಗೂ ಸತ್ಯವನ್ನು ಪಾಲಿಸುವುದು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗುತ್ತದೆ. ಪ್ರತಿ ಬುಧವಾರ ಗಣಪತಿಯನ್ನು ಆರಾಧಿಸುವುದು, ಹಸಿರು ಹಣ್ಣುಗಳನ್ನು ದಾನ ಮಾಡುವುದು, ಓಂ ಬುಂ ಬುಧಾಯ ನಮಃ ಹಾಗೂ ಓಂ ಗಂ ಗಣಪತಯೇ ನಮಃ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸುವುದು ಮನಸ್ಸಿನ ಸ್ಪಷ್ಟತೆ ಮತ್ತು ಕಾರ್ಯಗಳಲ್ಲಿ ಯಶಸ್ಸನ್ನು ಹೆಚ್ಚಿಸುತ್ತದೆ ಎಂದು ನಾಮಶಾಸ್ತ್ರವು ತಿಳಿಸುತ್ತದೆ. ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ತಮ್ಮ ಜೀವನದಲ್ಲಿ ಒಂದು ವಿಷಯವನ್ನು ಎಂದಿಗೂ ಮರೆಯಬಾರದು. ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಮಾತಿನ ಶಕ್ತಿ, ನಿಮ್ಮ ಕಲಿಕೆಯ ಸಾಮರ್ಥ್ಯ ಮತ್ತು ನಿಮ್ಮ ಹೊಂದಿಕೊಳ್ಳುವ ಗುಣ. ಆದರೆ ಇದೇ ಸಮಯದಲ್ಲಿ ತಾಳ್ಮೆ, ವಿನಯ, ನಿರಂತರ ಪರಿಶ್ರಮ ಮತ್ತು ಭಾವನಾತ್ಮಕ ಸಮತೋಲನವನ್ನು ಬೆಳೆಸಿಕೊಂಡರೆ ನೀವು ಸಾಧಿಸಲಾರದ ಗುರಿಯೇ ಇರುವುದಿಲ್ಲ. ನಿಮ್ಮ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಅಡೆತಡೆಯೂ ನಿಮ್ಮ ಬೆಳವಣಿಗೆಗಾಗಿ ಬಂದಿರುವ ಒಂದು ಪಾಠವೆಂದು ಸ್ವೀಕರಿಸಿದರೆ ಯಾವುದೇ ವಿಫಲತೆ ನಿಮ್ಮನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಒಟ್ಟಾರೆ ಹೇಳುವುದಾದರೆ ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ಜ್ಞಾನ, ಚಾತುರ್ಯ, ಆತ್ಮವಿಶ್ವಾಸ, ಸಂವಹನ ಕೌಶಲ್ಯ, ಹೊಸತನ, ಸ್ವಾತಂತ್ರ್ಯ, ನಾಯಕತ್ವ ಮತ್ತು ಸೃಜನಶೀಲತೆಯ ಅದ್ಭುತ ಸಂಯೋಜನೆಯಾಗಿದ್ದಾರೆ. ಬುಧನ ತೀಕ್ಷ್ಣ ಬುದ್ಧಿ, ಸೂರ್ಯನ ಪ್ರಕಾಶಮಾನವಾದ ಆತ್ಮವಿಶ್ವಾಸ ಮತ್ತು ಶುಕ್ರನ ಆಕರ್ಷಕ ಶಕ್ತಿಯು ಇವರ ಜೀವನವನ್ನು ವಿಶೇಷವಾಗಿಸುತ್ತದೆ. ತಮ್ಮ ಸಾಮರ್ಥ್ಯವನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬಳಸಿದರೆ ಅವರು ಕೇವಲ ಯಶಸ್ವಿ ವ್ಯಕ್ತಿಗಳಾಗುವುದಲ್ಲ, ಸಮಾಜಕ್ಕೆ ಪ್ರೇರಣೆಯಾಗುವ ವ್ಯಕ್ತಿಗಳಾಗಿಯೂ ಬೆಳೆಯಬಹುದು. ಶ್ರೀ ಮಹಾಗಣಪತಿಯ ದಿವ್ಯ ಆಶೀರ್ವಾದವು ಇವರ ಜೀವನದ ಪ್ರತಿಯೊಂದು ವಿಘ್ನವನ್ನು ದೂರ ಮಾಡಿ ಬುದ್ಧಿ, ಐಶ್ವರ್ಯ, ಆರೋಗ್ಯ, ಸುಖ, ಶಾಂತಿ, ಕೀರ್ತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ನೀಡಲಿ. ಅದುವೇ ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರ ಜೀವನದ ನಿಜವಾದ ಸಾರ, ನಿಜವಾದ ಶಕ್ತಿ ಮತ್ತು ನಿಜವಾದ ಯಶಸ್ಸಿನ ರಹಸ್ಯವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.